ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಾಸ್ತು ಗಿಡದ ಬಗ್ಗೆ ಯಾವ ರೀತಿ ಗಿಡನ ಕಟ್ ಮಾಡಿ ನೀರಲ್ಲಿಟ್ಟು ಬೇರ್ಪಡಿಸಿ ಆಮೇಲೆ ನಾವು ಮಣ್ಣಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಾಸ್ತು ಗಿಡದ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದು ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ ಸ್ನೇಹಿತರೆ, ಆ ಗಿಡನ ಇಷ್ಟು ಉದ್ದ ಇದೆ ನೋಡಿ, ತುಂಬ ಚೆನ್ನಾಗಿ ಹೈಟಾಗಿ ಬೆಳೆದಿದೆ. ಇದನ್ನು ನಾನು ಒಂದು ಗಾಜಿನ ಬಾಟ್ಲಲ್ಲಿ ನೀರು ಹಾಕಿಬಿಟ್ಟು ಇಡಬೇಕು. ನೋಡಿ ಇದಕ್ಕೆ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ನೋಡಿ, ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಕಟ್ ಮಾಡಿಬಿಟ್ಟು ನಾವು ನೀರಲ್ಲಿ ಇಡೋದ್ರಿಂದ ಈ ಥರ ಬೇರು ಬರುತ್ತೆ. ಅದು ಚೆನ್ನಾಗಿ ಬೇರು ಬಂದಮೇಲೆ ನಾವು ಮಣ್ಣಿಗೆ ಶಿಫ್ಟು ಮಾಡ್ಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ. ಇದೇ ರೀತಿ ಒಂದು ಚಿಕ್ಕ ಗಿಡನೂ ನಾನು ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೀನಿ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನಮ್ಮದು ವಾಸ್ತು ಗಿಡನ ಕಟ್ ಮಾಡಿ ಈ ಥರ ಗಾಜಿನ ಬಾಟ್ಲಲ್ಲಿ ನೀರಲ್ಲಿ ಹಾಕಿಟ್ಟು ಈ ಥರ ಬೇರು ಬಂದಮೇಲೆ ನಾವು ಮಣ್ಣಿಗೆ ಶಿಫ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದೊಂದು ಸಣ್ಣ ಗಿಡ, ಅದ್ರ ಪಕ್ಕದಲ್ಲಿ ಇದನ್ನು ಅಷ್ಟೇ ಚೆನ್ನಾಗಿ ಬೇರು ಬಂದಿದೆ ಅಲ್ವಾ. ಈ ಥರ ನಾವು ಇಟ್ಟರೆ ಆಯಿತು. ನೋಡಿ ಇದರಲ್ಲಿ ಎರಡು ಗಿಡ ನಾನು ನೀರಲ್ಲಿ ಇಟ್ಟಿದ್ದೆ. ಒಂದಕ್ಕೆ ಬೇರು ಬಂದಿದೆ, ಇನ್ನೊಂದಕ್ಕೆ ಬೇರು ಬಂದಿಲ್ಲ. ಅದು ನಿಧಾನಕ್ಕೆ ಬರುತ್ತೆ. ಆಮೇಲೆ ಈ ಥರ ಎಲ್ಲ ಗಿಡದಲ್ಲಿ ಕೆಂಪು ಎಲೆ ಬರುತ್ತೆ. ಆ ಎಲೆ ಬಂದಾಗ ನೀವು ಆ ಎಲೆನೆಲ್ಲ ಈ ಥರ ರಿಮೂವ್ ಮಾಡಿಬಿಡ್ಬೇಕು, ತೆಗೆದುಬಿಡ್ಬೇಕು. ಒಂದೊಂದು ಸತಿ ಇಲ್ಲೆಲ್ಲ ಹುಳ ಇರುತ್ತೆ, ವೈಟ್ ಹುಳುಗಳು ಇದಕ್ಕೆ ಬರುತ್ತೆ. ನಾವು ಅವಾಗ ತೆಗೆದುಬಿಡ್ಬೇಕು ಈ ಥರ ಕಟ್ ಮಾಡಿ. ಇವನು ಅಷ್ಟೇ ಎರಡು ಬಂದಿದೆ, ನಾನು ಎರಡು ಎಲೆನ ತೆಗಿತೀನಿ. ಈ ಥರ ಕತ್ತರಿ ಸಾಯದಿಂದ ನಾವು ತೆಗೆದುಬಿಡ್ಬೇಕು. ಆವಾಗ ಗಿಡ ಚೆನ್ನಾಗಿ ಬರುತ್ತೆ. ಈ ಥರ ಕೆಂಪಗಾಗಿ ಎಲೆನ ಬಿಡಕ್ಕೆ ಹೋಗ್ಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಈ ಥರ ಎಲ್ಲ ಬಂದರೆ ಇದನ್ನು ತೆಗಿಬೇಕು. ಈ ಥರ ಎಲ್ಲ ಬಿಡಬಾರ್ದು, ಎಲ್ಲ ಸೇರಬೇಕು. ನೋಡಿರಲ್ಲ ಸ್ನೇಹಿತರೆ, ಈ ಥರ ನಾವು ಮನೇಲಿರುವಂಥ ವಾಸ್ತು ಗಿಡನ ಕಟ್ ಮಾಡಿಬಿಟ್ಟು ಈ ಥರ ನೀರಲ್ಲಿಟ್ಟು ಬೇರನ್ನ ಬರೆಸ್ಬಿಡ್ಬೇಕು. ಆವಾಗ ನಾವು ನೀರಲ್ಲಿ ಮಣ್ಣಿಗೆ ಶಿಫ್ಟ್ ಮಾಡಬೇಕು. ನೋಡಿ ನಂದು ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಅದೇ ಥರನೇ ನಾನು ಮಾಡಿ ಮಣ್ಣಿಗೆ ಮಾಡಿದ್ದೀನಿ. ನೋಡಿ ಎಷ್ಟು ಉದ್ದ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದೇ ಥರ ನಮ್ಮ ಮನೆಯಲ್ಲೆಲ್ಲ ನಾನು ತುಂಬ ವಾಸ್ತು ಗಿಡನ ಮಾಡಿ ಇಟ್ಟಿದ್ದೀನಿ. ಅದೇ ರೀತಿ ಮನೆ ಪ್ಲ್ಯಾಂಟನ್ನು ನಾನು ಇದೇ ರೀತಿ ಚಿಕ್ಕದಾಗಿ ಮನೆ ಪ್ಲ್ಯಾಂಟ್ ಗಿಡನ ಬೆಳೆಸಿದ್ದೀನಿ. ನೋಡಿ 1 ರಿಂದ 3-4 ತುಂಬ ಮಾಡಿಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡೋದು, ಬೇರು ಬರ್ಸೋದು, ಆಮೇಲೆ ಮಣ್ಣಿಗೆ ಶಿಫ್ಟ್ ಮಾಡೋದ್ರಿಂದ 1 ರಿಂದ 3-4 ಗಿಡ, ತುಂಬಾ ಜಾಸ್ತಿ ಗಿಡ ಆಗುತ್ತೆ. ನೋಡಿ ಇದು ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಸಣ್ಣ ಪಾಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಅಷ್ಟೇ ಮನೆ ಪ್ಲ್ಯಾಂಟ್ ಗಿಡನ ಕಟ್ ಮಾಡಿ ಈ ಥರ ನೀರಿಗೆ ಇಡಬೇಕು. ನೀರಿಗೆ ಇಡೋದ್ರಿಂದ ಬೇರು ಬರುತ್ತೆ ಸ್ನೇಹಿತರೆ. ಆ ಬೇರು ಬಂದ ಮೇಲೆ ನಾವು ಮಣ್ಣಿಗೆ ಶಿಫ್ಟ್ ಮಾಡೋದ್ರಿಂದ ಮನೆ ಪ್ಲ್ಯಾಂಟ್ ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲೆಲ್ಲನೂ ಮನೆ ಪ್ಲ್ಯಾಂಟ್ ಗಿಡನೂ ಇಟ್ಕೊಂಡಿದ್ದೀನಿ. ನೋಡಿ ಈ ವಾಸ್ತು ಗಿಡದಲ್ಲಿ 2 ಥರ ಇದೆ. ಇದು ಒಂಥರ ಗಿಣಿ ಹಸಿರಿಂದ ಎಲೆ, ಇದು ಒಂಥರ ಗಿಣಿ ಹಸಿರಿಂದ ಎಲೆ ಥರ ಬರುತ್ತೆ. ನೋಡಿ ಸ್ನೇಹಿತರೆ, ಈ ಥರ ಹಸಿರಿಂದು ಎಲೆ ಬರುತ್ತೆ. ಅಲ್ಲಿ ಗಿಣಿ ಹಸಿರು, ಇದು ಸ್ವಲ್ಪ ಫುಲ್ಲು ಗ್ರೀನು. ಈ ಥರ 2 ಕಲರು ಬರುತ್ತೆ. ಮನೆ ವಾಸ್ತು ಗಿಡದಲ್ಲೇ 2 ಥರ ಕಲರಿಂದು ಗಿಡಗಳು ಬರುತ್ತೆ. 2 ಒಳ್ಳೆಯ ಗಿಡಗಳೇ. ಅದು ಸ್ವಲ್ಪ ತುಂಬ ಚೆನ್ನಾಗಿ ಗ್ರೀನಿಶ್ ಎಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ನೋಡಲ್ಲ ಸ್ನೇಹಿತರೆ, ನಾನು ವಾಸ್ತು ಗಿಡದ ಬಗ್ಗೆ ನಿಮಗೆ ಯಾವ ರೀತಿ 1 ರಿಂದ 3-4 ಗಿಡನ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.